ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ. ಸಮೀರ್ ಎಂ ಡಿ ಅವ್ರ ನಿನ್ನೆ ಒಂದು ವಿಡಿಯೋ ಮಾಡ್ಯಾರ SMR ಮತ್ತು ರೋಲೆನ್ಸ್ ಬಗ್ಗೆ. ಇಲ್ಲೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಕಿತ್ತಿ ದಬ್ಬಾಗ್ಬಿಟ್ಟಿದ್ದಾರೆ ಅಂತ ಕಾಲೇಜಸ್ ಹೋಗ್ತಾರೋ ಗೊತ್ತಿಲ್ಲ ಗುರು. ಅಲ್ಲ, ನೀವು ಜಸ್ಟ್ ಇಮ್ಯಾಜಿನ್ ಇವ್ರು ನಿಂತಿರುವಂತಹ ಸ್ಟೇಜ್ ಅಲ್ಲಿ ಹಿಂದ್ಗಡೆ ಬ್ಯಾನರ್ ಅಲ್ಲಿ ಕುವೆಂಪು, ದಾರಾ ಬೇಂದ್ರೆ, ಇನ್ನು ಹಲವಾರು ಲೇಖಕರು, ಕವಿಗಳದ್ದು ಫೋಟೋಸ್ ಇದೆ. ಅವರಲ್ಲಿ ಇವ್ರುಗಳಲ್ಲಿ ಇನ್ನೊಬ್ಬ ಇದ್ದಾನೆ, ಆ ಬ್ಲಡ್ ಲೈನ್ ಗ್ರೂಪ್ ಅಂತೆ, ಲಾರೆನ್ಸ್ ಅಂತ ಐಡಿ ನೇಮು. ಇವ್ರ ಬಗ್ಗೆ ನಾನು ಸುಮಾರು ದಿನದಿಂದ ಮಾತಾಡ್ಬೇಕು ಅನ್ಕೊಳ್ತಿದ್ದೆ, ಬಟ್ ಹೋಗ್ಲಿ ಬಿಡು ಅನ್ಕೊಂಡು ಸುಮ್ಮನೆ ಇದ್ದೆ. ಬಟ್ ಈಗ ಇಲ್ಲ, ಮಾತಾಡ್ಬಿಡುವ. ಇವ್ರಗಳದ್ದು ಕಂಟೆಂಟ್ ನೋಡಿರ್ತೀರಾ ನೀವು, ಇವ್ರುಗಳು ಬಳಸೋ ಭಾಷೆ, ಆ ಜಾತ್ರೆ ಎಡಿಟ್ಸ್. ಒಬ್ಬ ಹುಡುಗ ದಿನೇಶ್ ಅಂತ ಅವನ ಹೆಸರು, ಇವ್ರನ್ನ ಕಾಲ್ ಔಟ್ ಕೂಡ ಮಾಡಿದ್ದ, ಈ ತರ ಎಲ್ಲ ಕಂಟೆಂಟ್ ಮಾಡಬೇಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬೇಡಿ, ನಿಮ್ಮನ್ನ ನೋಡಿ ಬೇರೆ ಹುಡುಗರು ಇನ್ಸ್ಪೈರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವ್ರು ರಿಪ್ಲೈ ಮಾಡ್ಕೊಂಡು ಡೈಲಾಗ್ ಬೇರೆ, ಏನೋ ನಿನ್ ಮನೇಲಿ ಇದ್ರೆ ನಿನ್ ಫ್ರೆಂಡ್ಸ್ ಜೊತೆ ಇದ್ರೆ ಕೆಟ್ಟ ಭಾಷೆ ಬಳಸಲ್ವಾ ಅಂತ ಡೈಲಾಗ್ ಬೇರೆ. ಅಲ್ಲ ಗುರು, ಚಿಕ್ಕ ಮಕ್ಳಿಗೆ ಮನೆ ಫೋನ್ ಕೊಡ್ತಾರೆ, ಆಮೇಲೆ ತಪ್ಪೆಲ್ಲ ನಮ್ದೇ ಅಂತ. ಸರ್, ನನ್ನಿಂದ ನೀವು ಚೇಂಜ್ ಆಗಿತ್ತು, ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಇನ್ನತ್ತಿದ್ರಿ. ಫೋನ್ ಓಡಾಡೋ ಗಾಡಿ ಇದು, ನೀವು ಓಡಾಡೋ ಲ್ಯಾಂಬರ್ಗಿನಿ, ಪಾಶಾ, ಫೆರಾರಿ ಆಡಿ. ನೀವು ಇಲ್ಲಿ ಎತ್ತೀರಾ, ನಾವ್ ಇಲ್ಲಿ ಎತ್ತೀವಿ. ನೀನ್ ಗ್ಲಾಸ್ ಮಾತು ನೋಡು, ನಾವ್ ಇರೋದು ಹಿಂಗೆ, ನಾವ್ ಮಾತಾಡೋದು ಹಿಂಗೆ. ವಿಡಿಯೋ ನೋಡ್ತೀಯ ನೋಡು, ಲತ್ತಾಮಸ್ತ ನೋಡು. 4 ಜನ ಮಧ್ಯ ಕೂತ್ಕೊಂಡು ಕೆಟ್ಟ ಭಾಷೆ ಮಾತಾಡೋದಕ್ಕೂ ಮಿಲಿಯನ್ಸ್ ಜನರ ಮುಂದೆ ಕೆಟ್ಟ ಭಾಷೆ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಹೋಗ್ತಿರಲ್ಲ ಜೀವನದಲ್ಲಿ ಏನೋ ಕಿತ್ತಿ ದಬ್ಬಾಗ್ಬಿಟ್ಟಿದೀನಿ ಅನ್ನೋ ರೀತಿ ಕಾಲೇಜಸ್ ಹೋಗ್ಬಿಟ್ಟು ಮೈಕ್ ಹಿಡ್ಕೊಂಡು ಸ್ಪೀಚಸ್ ಕೊಡ್ತಿರಲ್ಲ, ಅಲ್ಲಿ ಬಳಸಿಯಲ್ಲ ನಿಮ್ ಕೆಟ್ಟ ಭಾಷೆನ. ಸು ಮಗನೆ, ಬೋ ಮಗನೆ ಅಂತ ಮೈಕಲ್ ಹೇಳಿ ಅಲ್ವಾ. ಕೆಟ್ಟ ಭಾಷೆ ಬಳಸ್ಕೊಂಡು ಮಾಡೋ ವಿಡಿಯೋಸ್ 4 ವರ್ಷದ ಮಗುನು ನೋಡುತ್ತೆ, 40 ವರ್ಷದ ವ್ಯಕ್ತಿನೂ ನೋಡ್ತಾನೆ. ಯಾರಾದ್ರೂ ಕಾಲ್ ಔಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ವಿಡಿಯೋ ಬೇರೆ. ಏನ್ ನಿಜ ಜೀವನದಲ್ಲಿ ನೀವು ಕೆಟ್ಟ ಭಾಷೆ ಬಳಸೋದೇ ಇಲ್ಲ ಅಂತ ಡೈಲಾಗ್ ಬೇರೆ. ಏನು ನೀವು ಮಾಡ್ತಿರೋ ಕಂಟೆಂಟ್ ಇಂದ ಇನ್ಸ್ಪೈರ್ ಆಗಿ ಯಾರು ನಿಮ್ ತರ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ಕೊಂಡಿದ್ದೀರಾ? ಚಿಕ್ಕ ಮಕ್ಕಳು, ಸ್ಕೂಲ್ ಹೋಗೋ ಮಕ್ಕಳು ನಿಮ್ಮನ್ನ ನೋಡ್ಬಿಟ್ಟು ನಿಮ್ಗಿಂತ ಕೆಟ್ಟ ಭಾಷೆ ಬಳಸಿ ರೀಲ್ಸ್ ಮಾಡ್ತಾ ಇರೋದು. ಇವರೆಲ್ಲ ಹೀರೋಸ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅವ್ರು ಯಾವ ವಿಡಿಯೋದಲ್ಲಿ ಹೀರೋ ಅಂತ ಇವರು ಏನೇನ್ ಸಾಧನೆ ಮಾಡಿದ್ದಾರೆ ಅಂತ ನೋಡೋಣ. ಅವರು ಜನದ ಪ್ರೀತಿ ಗಳಿಸಲ್ಲ, ನಿನಗೂ ತೆಕ್ಕೂರ್ ಬಾಲು ಮಾಡ್ತಿಲ್ಲ, ನಿಮ್ ಪ್ರೊಫೈಲ್ ಸಿಕ್ರಾ ನಿಮಗೆ ಲ್ಯಾಕ್ಸ್ ಅಲ್ಲಿ ಫಾಲೋವರ್ಸ್ ಇದ್ದಾರೆ. ಯಾಕೋ ನಿಂತ ಗಂಡಸನ ಇಲ್ವಾ? ಅವರು ಕಂಟೆಂಟ್ ಕ್ರಿಯೇಟ್ ಮಾಡಿ ಅವ್ರನ್ನ ವಿಡಿಯೋ ಮಾಡಿ ಅವರೆಲ್ಲ ಕಷ್ಟಪಡ್ತಾರೆ. ಅವ್ರ ಕಷ್ಟ ನಿನಗೆ ಇಷ್ಟ ಆಗುತ್ತೆ. ಚಪ್ಪರ್ ತರ ಇದೆ ಅಂತ ಹೇಳ್ತಾರೆ. ಮಗ ನೀನೇ ದೊಡ್ಡ ತುಂಬಾ ದಿನದಿಂದ ಇದೆಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ನೀವೇನಾದ್ರೂ ಕಾಂಟೆಂಟ್ ಕ್ರಿಯೇಟರ್ ಇದ್ರ ಅಥವಾ ಮುಂದೆ ಆಗ್ಬೇಕ ಅನ್ಕೊಂಡಿದ್ರ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತು ಮಾತಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ನಿಮ್ಮ ವ್ಯೂವರ್ಸಿಗೆ ಅದು ಇನ್ಸ್ಪೈರ್ ಆಗುತ್ತೆ. ಅವ್ರ ತಮ್ಮ ವಿಡಿಯೋದಾಗ ಕೆಟ್ಟ ಮಾತು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ಕೋತಾರ. ಇದೇ ತರ ಟ್ರೆಂಡಿಂಗ್ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡ್ತಿರ್ತೀನಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ.